ಮನೆಯಲ್ಲಿ ಜೇಡರ ಬಲೆಗಳು ಕೇವಲ ಅಶುಭದ ಸಂಕೇತ ಅಲ್ಲ, ಅದು ನಕಾರಾತ್ಮಕ ಶಕ್ತಿ ಮತ್ತೆ ಆರ್ಥಿಕ ಸ್ಥಗಿತಕ್ಕೂ ಕಾರಣ ಆಗತ್ತೆ ಅಂತ ವಾಸ್ತು ತಜ್ಞರು ಹೇಳ್ತಾರೆ. ಮನೆಯಲ್ಲಿ ಜೇಡರ ಬಲೆಗಳು ಕಾಣಿಸ್ಕೊಂಡ್ರೆ ಅದು ಆಲಸ್ಯ, ಕೋಪ, ಮಾನಸಿಕ ಒತ್ತಡ ಮತ್ತೆ ಬಡತನದ ಸೂಚನೆ ಅಂತ ಪರಿಗಣಿಸಲಾಗುತ್ತೆ. ಮಹಾಲಕ್ಷ್ಮಿ ಶುದ್ಧತೆ ಇರೋ ಕಡೆ ನೆಲೆಸ್ತಾಳೆ, ಆದ್ರೆ ಜ್ಯೇಷ್ಠ ಲಕ್ಷ್ಮಿ ಕೊಳಕು ಮತ್ತೆ ಅಶುದ್ಧತೆ ಇರೋ ಕಡೆ ವಾಸಿಸ್ತಾಳೆ ಅಂತ ಶಾಸ್ತ್ರಗಳು ಹೇಳ್ತವೆ. ಆದ್ರಿಂದ ಮನೆಯನ್ನ ಯಾವಾಗ್ಲೂ ಸ್ವಚ್ಛವಾಗಿ ಇರಿಸೋದು ಅತಿ ಮುಖ್ಯ. ಜೇಡರ ಬಲೆಗಳು ಮನೆಯಲ್ಲಿ ಇದ್ರೆ ಅವು ಮನಃಶಾಂತಿಯ ಕೊರತೆಯನ್ನ ತರಬಹುದು. ಇನ್ನು ಮನೆ ಯಜಮಾನನ ಕೆಲಸಗಳು ಸರಿಯಾಗಿ ನಡೆದೇ ಸ್ಥಗಿತಗೊಳ್ಳಬಹುದು. ಅಡುಗೆ ಮನೆ, ದೇವರ ಮನೆ ಮತ್ತೆ ತಲೆ ಬಾಗಿಲು ಭಾಗಗಳಲ್ಲಿ ಜೇಡರ ಬಲೆ ಕಂಡು ಬಂದ್ರೆ ಅದನ್ನ ತಕ್ಷಣ ತೆಗೆದುಹಾಕಬೇಕು. ಇನ್ನು ಇವು ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವೆ ಅಂತ ನಂಬಿಕೆ ಇದೆ. ಶಾಸ್ತ್ರಗಳ ಪ್ರಕಾರ ಜೇಡರ ಬಲೆಯನ್ನ ತೆಗೆಯೋದಕ್ಕೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಹಿಂದಿನ ದಿನ ಸೂಕ್ತ ಸಮಯ. ಆದ್ರೆ ಮಂಗಳವಾರ ಅಥವಾ ಶುಕ್ರವಾರ ಈ ಕೆಲಸನ ತಪ್ಪಿಸೋದು ಒಳಿತು. ಈ ದಿನ ಸ್ವಚ್ಛಗೊಳಿಸಿದ್ರೆ ಮನೆಗೆ ಹೊಸ ಶಕ್ತಿ ಮತ್ತೆ ಧನಾತ್ಮಕ ಕಂಪನಗಳು ಪ್ರವೇಶಿಸುತ್ತವೆ. ಜೇಡರ ಬಲೆ ತೆಗೆದ ನಂತರ ಪಚ್ಚೆ ಕರ್ಪೂರವನ್ನ ತುಪ್ಪದಲ್ಲಿ ಅದ್ದಿ ಆರತಿ ಮಾಡೋದು ಅತ್ಯುತ್ತಮ ವಿಧಾನ. ಈ ಆರತಿಯನ್ನ 3 ಸಲ ಪ್ರದಕ್ಷಿಣೆ ಮತ್ತೆ 3 ಬಾರಿ ಅಪ್ರದಕ್ಷಿಣೆ ದಿಕ್ಕಿನಲ್ಲಿ ತೋರಿಸಿ ಶುದ್ಧವಾದ ಜಾಗದಲ್ಲಿ ಇಡಬೇಕು. ಇದರಿಂದ ಮನೆಯನ್ನ ನಕಾರಾತ್ಮಕ ಶಕ್ತಿ ದೂರ ಮಾಡಿ ಧನಾತ್ಮಕ ಶಕ್ತಿ ವಾಸವಾಗುತ್ತೆ ಅಂತ ಹೇಳಲಾಗಿದೆ.